ಈ ಹುಚ್ಚು ಸೊಳ್ಳೆ ಮಗನಿಗೆ ನೀವೇನು ಟಿ ವಿಯಾಗ ನೋಡಿಲ್ಲ, ಪೇಪರ್ದಾಗ ನೋಡಿಲ್ಲ. ಇಷ್ಟೊತ್ತು ಎಷ್ಟೆಷ್ಟೋ ಅತ್ಯದ್ಭುತವಾದ ಸಾಹಿತ್ಯದ ಮಾತಾಡಿದ್ರೂ ಕೂಡ ಇಷ್ಟು ಚಪ್ಪಾಳೆ ಕೇಕೆ ಹಾಕಲಿಲ್ಲ. ಆದರೆ ಹುಚ್ಚು ಸೊಳ್ಳೆ ಮಗ ಅಂದರೆ ಇಷ್ಟು ಕೇಕೆ ಹಾಕ್ತೀರಂದರೆ ಈ ಹುಚ್ಚು ಸೊಳ್ಳೆ ಮಗನಿಂದ ಒಂದು ಸರಿ ಜೋರಾದ ಮತ್ತೊಮ್ಮೆ ಚಪ್ಪಾಳೆ ಹೊಡೆದವರಿಗೆ ಧನ್ಯವಾದಗಳು. ಹುಚ್ಚು ಸೊಳ್ಳೆ ಮಗ ಅಂದ್ರೂ ಚಪ್ಪಾಳೆ ಹೊಡೆದಿದ್ದಕ್ಕಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ, ಸ್ವಲ್ಪ ಶಾಂತತೆ ಇರಲಿ ದಯವಿಟ್ಟು. ನಿಮ್ಮ ಮುಖದ ಮೇಲಿನ ಮಂದಹಾಸವನ್ನು ನೋಡಿದರೆ ನಿಜವಾಗಲೂ ಇಲ್ಲಿರುವ ಎಲ್ಲ ಗಂಡಸ ಮಕ್ಕಳ ಹುಡುಗರಿಗೆ ನೀವು ನಮ್ಮನ್ನು ಸ್ವಾಗತಿಸಿದ ರೀತಿ, ನೀವು ನಮ್ಮನ್ನು ಗೌರವದಿಂದ ನೋಡ್ತಕ್ಕಂಥ ರೀತಿ, ಅಲ್ಲಿ ನೋಡ್ರಿ ಎಷ್ಟು ಕಾನ್ಸಂಟ್ರೇಷನ್ ನಮ್ಮ ಕಡೆ ಕೊಟ್ಟಿದ್ದಾರೆ. ನಿಜವಾಗಲೂ ನನ್ನದೊಂದು ಕೊನೆ ಆಸೆ, ಮೊನ್ನೆ ಒಂದು ಮಗಳನ್ನು ಮದುವೆ ಮಾಡಿಕೊಟ್ಟೆ, ಇನ್ನೊಬ್ಬಳು ಈಗ 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಳೆ. ಮುಂದಿನ ದಿನದಲ್ಲಿ ಆಕೆಗೆ ಲಗ್ನ ಮಾಡಿ ಕೊಡ್ಬೇಕನ್ನೋದೊಂದು ಇಚ್ಛೆ ಇದೆ. ಕಲ್ಲಿ ಹೋಲಗತ್ತ ನೋಡ್ರಿ, ಕವನಿಗೆ ಒಬ್ಬನಿಗೆ ಹಿಂದಿನಿಗೆ ಕೊಡ್ಬೇಕನ್ನೋ ಆಸೆ. ಕಲ್ಲಿ ಹೋಗವ ನಿಮಗಲ್ಲಪ್ಪ, ಕಲ್ಲಿ ಹೋಗ್ತಾ ನೋಡ್ರಿ ಕವರಿಗೆ ಹೆಂಗೆ ನಡೆದಾರ ನೋಡವ್ರು. ಬಾ 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 ಒಂದು ಏನು ಪ್ಯಾಂಟ, ಏನು ಮೊಬೈಲ, 10 ಹೊಡೆಯೋದಕ್ಕಿಂತ ಹೊಡೆದು ಕಡಿಗೆ ಆಗ್ಬೇಕು. ಮನೆಗೆ ಸಂಭ್ರಮ, ಸಮಾಜಕ್ಕೆ ಸಂಭ್ರಮ, ರಾಷ್ಟ್ರಕ್ಕೆ ಸಂಭ್ರಮ. ನಿಮಗೆ ಎಷ್ಟು ಅಭಿನಂದನೆ ಹೇಳಿದರೂ ಕೂಡ ಕಡಿಮೆ ವಿದ್ಯಾರ್ಥಿಗಳೇ. ಸ್ವಲ್ಪ ನನ್ನ ಕಡೆ ಲಕ್ಷ್ಯ ಇರಲಿ, ಯಾಕಂದರೆ ಮುಂದೆ ಮತ್ತೆ ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲ ಆ ಕಾರ್ಯಕ್ರಮದ ಕಡೆ ವೀಕ್ಷಣೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಕೇವಲ ರಂಜನೆ ಆಗಿರ್ಬೋದು ಅಥವಾ ಸುಮ್ಮನೆ ಏನೋ ಒಂದೆರಡು ಮಾತುಗಳನ್ನಾಡಿ ಅತಿಥಿಗಳು ಇಲ್ಲಿಂದ ನಿರ್ಗಮಿಸ್ತಕ್ಕಂಥ ವೇದಿಕೆ ಅಲ್ಲ. ಇದು ಒಂದು ಮಾನವೀಯತೆಯ ಅಂತಃಕರಣದ ಮೌಲ್ಯಮಾಪನವನ್ನು ತಿಳಿದುಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಪ್ರಥಮ ವಿದ್ಯಾರ್ಥಿಗಳಿಗೆ, ಅಂದರೆ BA ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ವಾಗತ ಸಮಾರಂಭದ ಈ ಕಾರ್ಯಕ್ರಮ ನಿಮಗಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ನಾನು ಗುಂಡಣ್ಣ ಡಿಗ್ಗಿ ಅಂಥೇಳಿ ಕಲಬುರಗಿ ಆರೋಗ್ಯ ಇಲಾಖೆಯಲ್ಲಿ ಅಪೇ ಸ್ವಲ್ಪ ಈ ವಿಷಯ ಕೇಳ್ರಿ. ನನ್ನನ್ನು ಮಾನ್ಯ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ವೃಂದ ನನ್ನನ್ನು ಇಲ್ಲಿಗೆ ಯಾಕೆ ಕರೆಸ್ಯಾರಂದರೆ, ನಾನು ಆರೋಗ್ಯ ಇಲಾಖೆಯಲ್ಲಿ ಏನಿದ್ದೀನಿ ಅನ್ನೋದು ನಮ್ಮ ಪ್ರಭಾಕರ್ ಸರ್ ಅವರು ಹೇಳಿಲ್ಲ. ನನ್ನ ಹುದ್ದೆ ನಾನು ಏನಿದ್ದೀನಿ ಅಂದರೆ ಡ್ರೈವರ್ ಇದ್ದೀನಿ. ಆರೋಗ್ಯ ಇಲಾಖೆಯಲ್ಲಿ ನಾನು ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ, ಈಗ ನಿಮಗೆಲ್ಲ ಉಪನ್ಯಾಸಕರು ತಮ್ಮ ಇಡೀ ಜೀವನವನ್ನೇ ನಿಮಗೆ ಉಪನ್ಯಾಸವನ್ನು ನೀಡಿ ಅಕ್ಷರ ಜ್ಞಾನವನ್ನು ನಿಮ್ಮ ಬಾಳಿನಲ್ಲಿ ಬಿತ್ತಿದ್ದಾರೆ. ನ ಚೋರ ಹಾರ್ಯಂ ನ ಚೋರೆ ಭಾರ್ತೃಭಾಜಂ ನ ಚೋರೆ ಭಾರೆ ಕಾವೇ ಕೃತೆ ವರ್ಧಂತೇಕಂ ನಿತ್ಯಂ ವಿದ್ಯಾಧನ ಸರ್ವಧನ ಪ್ರಧಾನಂ. ಚಪ್ಪಾಳೆ ಹೊಡೆದವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ನನ್ನ ಮಾತನ್ನು ನಿಮಗೆ ಸಾಕಾಗಿತ್ತಂದರೆ ಒಂದು ಸರಿ ಜೋರಾದ ಚಪ್ಪಾಳೆ ಒಂದಿಗೆ ನನ್ನನ್ನು ಅಭಿನಂದಿಸಬೇಕು. ಈಗ ಏನಾಗಿಬಿಟ್ಟದ್ರಮ್ಮ, ಒಳ್ಳೆಯದ ಕಡೆ ಸ್ವಲ್ಪ ಸಮಯ ಕೊಡೋದು. ನೀವೆಲ್ಲ ಹೆಣ್ಮಕ್ಳು ನೋಡ್ರಿ, ಪಾಪ ಎದ್ದೇ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಸರ್ಕಾರ ನಿಮ್ಮ ಪರವಾಗಿರೋದ್ರಿಂದ. ನಾವು ಇದ್ರೂ ಆಟೆ ಹೋದ್ರೂ ಆಟೆ ಅಂಥೇಳಿ ಕುರ್ಚಿ ತೊಗೊಂಡು ಗಾಡಿ ಕುಂದ್ರಲಾಗತ್ತಾವ. ನಿಮ್ಮದು ಎಷ್ಟು ನೋಡ್ರಿ. ನಾನು ನಿಜವಾಗಲೂ ಮಾತೋಶ್ರೀ ಸಮಾನಾಗಿರ್ತಕ್ಕಂಥ ಶಂಕರಮ್ಮ ಅಮ್ಮನವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅವರು ಅಂಗವಿಕಲ ಚೇತನ ಆದರೂ ಕೂಡ ಅವರು ಓಡಾಡ್ತಕ್ಕಂಥ ಆ ಚಟುವಟಿಕೆಗಳನ್ನು ನೋಡಿದ್ರೆ ನಿಜವಾಗಲೂ ನಾವು ಕಾಲಿದ್ದವ್ರನ್ನೂ ಕಾಲು ಮುರ್ಕೋಬೇಕು ಅನ್ನಿಸ್ಲಾಗತ್ತು. ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರಂತಂದರೆ, ಇಂಥ ಉಪನ್ಯಾಸಕರು ಈ ನಾಡಿಗೆ, ಕಾಲೇಜಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಭಾಳಷ್ಟು ಅವಶ್ಯಕ. ಮತ್ತು ಇನ್ನುಳಿದ ಎಲ್ಲ ಮೇಡಮ್ ಅವ್ರದ್ದು ಅನ್ಯತಾ ತಪ್ಪು ಭಾವಿಸಬಾರ್ದು. ಆಕಿಂದು ಒಂದೇ ವರ್ಣನೆ ಮಾಡಿದೆ, ಯಾಕೆ ನಾವೇನಿಲ್ಲ ನಮ್ಮದಿಟ್ಟು ಹೇಳಬಾರ್ದೇನಂತಂದಿರಿ. ಮತ್ತು ಹಂಗಲ್ಲ,
ಅವರು ನಮಗೆ ಒಂದಿಷ್ಟು ಆ್ಯಕ್ಟಿವ್ ಆಗಿ ಕಂಡಿರುವುದರಿಂದ, ಆಮೇಲೆ ಸ್ವಲ್ಪ ಅವರು ವಿಶೇಷವಾಗಿರ್ತಕ್ಕಂಥ ಶಾರೀರಿಕ ಹೊಂದಿರುವುದರಿಂದ ಅವ್ರ ಬಗ್ಗೆ ನಾನು ಪ್ರಶಂಸೆಯನ್ನು ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಯುವಕರೇ, ಅಪ್ಪಿ ಮೊಬೈಲ್ ತಿಕ್ಕಬೇಡ್ರಪ್ಪ, ನಿಮ್ಮ ಕಾಲೇಜ್ ದಯವಿಟ್ಟು ಈ ಕಡೆ ನೋಡಿರಿ ಪ್ಲೀಸ್. ಅವರೆಲ್ಲ ಸ್ವಲ್ಪ ಈ ಕಡೆ ನೋಡಂತ ಹೇಳ್ರಿ. ನೋಡ್ರಿ, ಆ ಕಡೆ ಪರ್ಸ್ನಾಲಿಟಿ ಆ ಕಡೆ ಮಾಡೀರಿ, ಮುನ್ಸಿಪಾಲ್ಟಿ ನಮ್ಮ ಕಡೆ ಮಾಡೀರಿ. ನಾವು ಎದಕ್ಕೆ ನಮಸ್ಕಾರ ಮಾಡ್ಬೇಕನ್ನೋದು ನಮಗೆ ಗೊತ್ತಾಗಲ್ಲ. ಏನು ಅವ್ರು ಕೇಳಲ್ಲ ಸರ್. ಅವರಿಗೆ ಏನು ಯಾವಾಗ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದ, ನಾವು ಯಾವಾಗ ಡ್ಯಾನ್ಸ್ ಹೊಡ್ಯಾಮಿ, ನಮಗೆ ಯಾರು ಸಿಳ್ಳೆ ಹಾಕ್ತಾರ, ನಮಗೆ ಯಾರು ಚಪ್ಪಾಳೆ ಬಾರಿಸ್ತಾರೆ. ಎಷ್ಟೊತ್ತಾಯ್ತು ಮೇಡಮ್ ಅವ್ರು ಬಂದು ಚಪ್ಪಾಳೆ ಬಾರಿಸ್ರಿ ಅಂತ ಹೇಳಿದ್ರು ಕೂಡ ಚಪ್ಪಾಳೆಯನ್ನು ನೀವು ಬಾರಿಸ್ತಿರಲಿಲ್ಲ. ಸ್ವಲ್ಪ ಕೇಳ್ರಿ, ಇಂಟರ್ನೆಟ್ದಲ್ಲಿ ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿ ಇದ್ದರೆ ಈಗ ಬೇಡ, ಆಮೇಲೆ ಜೆಸ್ಸಿಕಾ ಕಾಕ್ಸ್ ಆಕೆ ಕೈನೇ ಇರಲಿಲ್ಲ. ಇಂಟರ್ನೆಟ್ದಲ್ಲಿ ನೀವು ಸರ್ಚ್ ಮಾಡಿ ನೋಡ್ರಿ. ಆಮೇಲೆ ಆಕೆ ಕೈನೇ ಇರಲಿಲ್ಲ, ವಿಮಾನ ನಡೆಸೋದು ಕಲ್ತಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡದಾದ ಹೆಸರನ್ನು ಮಾಡಿದಳು ಜೆಸ್ಸಿಕಾ ಕಾಕ್ಸ್. ಆ ಹೆಣ್ಮಗಳಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿದ ಮೇಲೆ ಎಲ್ಲರೂ ಚಪ್ಪಾಳೆಯನ್ನು ಬಾರಿಸ್ತಿದ್ರು. ಆವಾಗ ಜೆಸ್ಸಿಕಾ ಕಾಕ್ಸ್ ಏನಂದಳಂದರೆ, ನಾನು ಚಪ್ಪಾಳೆ ಬಾರಿಸ್ಬೇಕಂತೀನಿ ರೀ, ಏನು ಮಾಡಲಿ, ದೇವ್ರು ನನಗೆ ಕೈ ಕೊಟ್ಟಿಲ್ಲ, ಏನು ಮಾಡಬೇಕು, ನಾನು ಕೂಡ ಚಪ್ಪಾಳೆ ಬಾರಿಸ್ಬೇಕಂದ್ರೆ ದೇವ್ರು ನನಗೆ ಕೈ ಕೊಟ್ಟಿಲ್ಲ ಅಂಥೇಳಿ ಜೆಸ್ಸಿಕಾ ಕಾಕ್ಸ್ ಅಂದಳು. ಯಾಕಂದರೆ ಆಕೆ ಕೈ ಇರಲಿಲ್ಲ. ನೀವೆಲ್ಲ ಕೈ ಇದ್ದವ್ರನ್ನೂ ಕೂಡ ನಮಗೆ ಭಾಳ ಚೆನ್ನಾಗಿ ಚಪ್ಪಾಳೆಯನ್ನು ಬಾರಿಸ್ತಾ ಇದ್ದೀರಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಎದುರುಗಡೆ ಇರ್ತಕ್ಕಂಥವರನ್ನು ಯಾರನ್ನ ಸಣ್ಣವರಂತ ತಿಳಿದುಕೊಳ್ಬಾರ್ದು. ಎದುರುಗಡೆ ಇರ್ತಕ್ಕಂಥವರನ್ನು ಎಂದೆಂದಿಗೂ ಸಣ್ಣವರಂತ ತಿಳ್ಕೊಬಾರ್ದು. ಯಾಕಂದರೆ ಅಂಗಡಿ ಎದುರು ಹೋಗಿ ಒಂದು ಚಪ್ಪಲಿ ಬಿಡ್ರಿ ಅಂತ. ಸತ್ತ ಮ್ಯಾಲ ಈಗ ಗುಂಡಣ್ಣ ಮಾತಾಡ್ಕೋತ ಸತ್ತನ್ರಿ, ಒಂದು 10 ಮಿನಿಟ್ ಹೆಣ ಇಡ್ತೀವಂದರೆ ಮೆಟ್ಟು ತೊಗೊಂಡು ಹೊಡಿತಾನವ. ಮೆಟ್ಟಿಗೆ ಇಟ್ಕೊಳ್ಳೋಕೆ ತಯಾರದ ರೀ, ಆದರೆ ಮನುಷ್ಯನಿಗೆ ಇಟ್ಕೊಳ್ಳೋಕೆ ತಯಾರಿಲ್ಲ. ಯಾಕಿಲ್ಲ ಅಂದರೆ ಭಾರತ ದೇಶದಲ್ಲಿ 136 ಕೋಟಿ ಜನಸಂಖ್ಯೆ. 40 ಏರಿಯಾದಂತ ನೋಡೋಪ್ಪ ಈ ಕಡೆ ಮಾತಾ. ಸ್ವಲ್ಪ ವಿಷಯದ ಕಡೆ ಗಮನ ಇರಲಿ ನಿಮಗೆ. ಯಾಕಂದರೆ ನನಗೆ ಪ್ರಾಂಶುಪಾಲರು ನೇರವಾಗಿ ಹಾಸ್ಯಕ್ಕೆ ಇಳಿಯದೆ ಸ್ವಲ್ಪ ಮಾತಿನ ಕಡೆ ಗಮನ ಇರಲಿ ಅಂತಕ್ಕಂಥದ್ದನ್ನು ಸರ್ ಕುಂದರಿ ಸರ್ ಅವ್ರಿಗೆ ನಿಮ್ಮ ಈಗ ನೋಡ್ರಿ, ಅವ್ನು ಕಟಿಂಗ್ ಚಂದ, ಏನು ಸುದ್ದಿ. ಅವನ ಹೆಸರೇನ್ರಿ? ಶ್ರೀಕಾಂತ. ನಂದು ಒಂದೇ ಒಂದು ಆಸೆ ಶ್ರೀಕಾಂತ್ ಸರ್, ಮುಂದಿನ ಜನ್ಮ ಅನ್ನೋದಿದ್ದರೆ ಒಂದು 6 ತಿಂಗಳು ನೀ ನನ್ನ ಹೆಣತಿಯಾಗಿ ಹುಟ್ಟಬೇಕನ್ನೋದೇ ನನ್ನ ಆಸೆ ಅಂತಕ್ಕಂಥದ್ದನ್ನು. ಏನು ಪರ್ಸ್ನಾಲಿಟಿ, ಈ ಕಡೆ ಇಟ್ಟು ಬೋಳಿಸ್ಕೊಂಡು ನಡಬರ ಕೊತ್ತಂಬರಿ ಸೂಡು ಬಿಟ್ಟಂಗೆ ಕೂದಲು ಬಿಟ್ಟು ಅವು ಸಂಡಾಸ್ತಿಕ್ಕ ಬ್ರಷ್ ಆದಂಗೆ ಆಗ್ಯಾವ ತಲೆ ಮ್ಯಾಗಿನ ಕೂದಲು. ಎಲ್ಲಿ ಬೇಕಲ್ಲಿ ಮೊಬೈಲ್ ತೊಗೊಂಬೋದು, ತಿಕ್ಕದೆ. ಮೊನ್ನೆ ನಮ್ಮ ಊರ ಹತ್ರ ಒಂದು ಹಳ್ಳಿಗೆ ನಡೆದಿದ್ದೆ ರೀ. ಒಂದು ಹುಡುಗ ಇದಕ್ಕೆ ಕುಂತಲೇ ಮೊಬೈಲ್ ತಿಕ್ಲಕತ್ತಾನೆ. ಹಿಂಗ ಹಿಂದೆ ಹಂದಿ ಬಂದು ಅವನಿಗೆ ತಿಕ್ಲಕತ್ತದ ಗಾಸಲ್. ಪ್ರಿಯ ವಿದ್ಯಾರ್ಥಿಗಳೇ, ನೀವು ನಿಮ್ಮ ವಯಸ್ಸಿನಲ್ಲಿ ನಮ್ಮ ಮನಸ್ಸು ಆ ಮನಸ್ಥಿತಿ ಹಾಗೇ ಇತ್ತು. ಆದರೆ ನಾವೆಲ್ಲ ಹೇಳ್ತೀವ್ರಿ, ನೀವು ಹಂಗೆ ಮಾಡಬೇಡ್ರಿ, ಹಿಂಗೆ ಏನಿಲ್ಲ. ಯಾಕೆ ನೀವು ನೋಡ್ರಿ, ಈಗ ಎಲ್ಲದಕ್ಕೆ ಚಪ್ಪಾಳೆ ಬಾರಿಸ್ಬೇಡ ಅಂದಿನಿ, ಈಗ ಹ್ಯಾಂಗೆ ಬಾರಿಸ್ತೀರಿ ನೋಡ್ರಿ. ಸುಂದರ ನಯನದ ಸುಂದರಿ, ನವೀನದ ನಡಿಗೆಯ ಮಯೂರಿ, ಸೇಬುಗಲದ ಚಂದ್ರ ಚಕೋರಿ, ತೊಂಡೆ ತುಟಿಯ ಸಿಂಗಾರಿ. ಸುಮ್ಮ ನಿಮ್ಮ ಟೈಮ್ ಚಲೋ ಇತ್ತಂದ್ರೆ ಕರೀನಾ ಕಪೂರ್ ಬೆನ್ನತ್ತಿ ಬರ್ತಾವ. ನಿಮ್ಮ ಟೈಮ್ ಖರಾಬ್ ಇತ್ತಂದ್ರೆ ಕರೀನಾಯಿ ನಿಮ್ಮ ಬೆನ್ನತ್ತಿ ಬರ್ತದೆ ಅಷ್ಟೇ. ನೀವೇನಂಥ ವಿದ್ಯಾರ್ಥಿಗಳಲ್ಲ. ಯಾಕಂದರೆ ಸಗರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದೀರಿ ನೀವೆಲ್ಲ. ನಿಮ್ಮ ಎದುರು ಯಾರು ಆಟ ನಡೆಯಲ್ಲ ತಂಗಿದಾರೆ. ನಿಮ್ಮ ಎದುರಂತೂ ಆ ಬೆಂಗಳೂರು ಕಡೆ ಇದ್ದ ಜನ ಏನು ಮಾಡ್ಲಿಕ್ಕತ್ತಾರೆ, ಇತ್ತೀಚೆಗೆ ಬೆಂಗಳೂರು ಕಡೆ ಹುಡುಗಿಯರೇ ಸಿಗಲ್ಲಾಗ್ಯಾವ್ರಿ. ಅವ್ರು ನಮ್ಮ ಕಡೆ ಹೊಂಟಾರ, ಕಲ್ಯಾಣ ಕರ್ನಾಟಕದ ಕಡೆ ಹುಡುಗಿಯರಿ ನೋಡ್ಬೇಕಂತೇಳಿ. ಹಿಂಗೆ ಶಾಪುರ ತಾಲೂಕು ಈಗ ಹೆಂಗೆ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿದ್ದಳು. ಅವ ಬಂದ ಬೆಂಗಳೂರದಿಂದ, ಒಳ್ಳೆ ಕಾರ್ನ್ಯಾಗ ಬಂದ ಮಗ. ಬಂದ ತಕ್ಷಣವೇ ನಮ್ಮ ಕಡೆ ಶಾಪುರ ಡಿಗ್ರಿ ಕಾಲೇಜ್ ಓದಿ ಹುಡುಗಿ ಅವನಿಗೆ ನೀನೇ ಒಯ್ದು ಚಹಾ ಕೊಡೋ ಅಂದರು. ಈಕೆ ಅವನ ಎದುರು ಒಯ್ದು ಚಹಾ ತೊಗೊಂಡು ಹೋಗೋಟ್ಟಿಗೆ ಅವ ಮಗ ಮೊಬೈಲ್ದಾಗ ಓಕೆ ನಾನು ನಾಳೆ ಬರ್ತೇನೆ, ಯು ಡೋಂಟ್ ವರಿ, ಓಕೆ ನಾನು ಗುಲ್ಬರ್ಗಕ್ಕೆ ಹೋಗಿ ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಬರ್ತೇನೆ, ನಾನು ನೆಲಮಂಗಲದಲ್ಲಿ ಬರ್ತೀನಲ್ಲ, ಅಲ್ಲಿ ನಿಮಗೆ 2 ಕಾರುಗಳನ್ನು
ಆಯ್ತಾಯ್ತು 10 ಲ್ಯಾಕ್ಸ್ ಅಲ್ಲ ಕೊಡ್ತೀನಿ ತೊಗೊಳ್ಳಿ ಅಂತೇಳಿ ಹಿಂಗೆ ಮೊಬೈಲ್ದಾಗ ಮಾತಾಡೋ ಹೊತ್ತಿಗೆ ನಮ್ಮ ಶಾಪುರದ ಹುಡುಗಿ ಏನು ಅನ್ಬೇಕ್ರಿ, ಆ ಚಾ ತೊಗೊಂಡು ಅವ್ನ ಮಾರಿಗೆ ಹೊಡೆದು, ಏನು ಮಾಡ್ತಾ ಇದೀಯಾ, ಅವ ಬೆಂಗಳೂರು ಒಬ್ಬ ಶ್ರೀಮಂತ. ಇದೆಯಾ ಬೆಂಗಳೂರು ಶ್ರೀಮಂತ್ರಿ, ಇದು ಹುಚ್ಚ, ನಮ್ಮ ಊರಾಗ ಟವರೇ ಬರಲ್ಲ. ಅವ ಆಕಿನ ಸ್ಮಾರ್ಟ್ ನೋಡಿ, ಆಕಿನ ಸುಂದರ ನೋಡಿ ಏನು ಮಾಡ್ಯಾನ್ರಿ, ಈಕಿಗೆ ಬಲಿಯಾಗ ಹಾಕೋಬೇಕಂತೇಳಿ ಮೊಬೈಲ್ದಾಗ ಮಾತಾಡಕತ್ತಾನ. ನಮ್ಮ ಕಲ್ಯಾಣ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಮಗನಿಗೆ ಅವನಿಗೆ ಪಾಠ ಕಲಿಸಿದ ಮೇಲೆ ಅವನಿಗೆ ಮತ್ತೆ ಫೋನ್ ಹಚ್ಚಿದ್ರಂತ್ರಿ, ಬರೀ ಶಾಪುರಕ್ಕೆ ಹುಡುಗಿಯರು ನಾನು ಮಾಡ್ಕೊಂಬೋದಾದ್ರೆ ನಾಯಿಗೆ ಮಾಡ್ಕೋತೀನಿ, ಇನ್ನು ಮುಂದೆ ಆ ಭಾಗಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಹುಡುಗಿಯರು ನಾನು ನೋಡಿ ಏನು ಹೇಳಕತ್ತೀನಿ, ಚೀಟಿ ಹೊಡಿತೀರಲ್ಲ ಅಪ್ಪೆ, ಸ್ವಲ್ಪ ಮಾತು ಕೇಳ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ತಂಗಿದೇರೆ, ನಿಮ್ಮಷ್ಟು ಸಾಮರ್ಥ್ಯ ಯಾರಲ್ಲಿ ಇಲ್ಲ. ಯಾಕಂದರೆ ಸಹನಾತೀತರು ನೀವೆಲ್ಲ. ಅಮ್ಮ ಕನ್ನಡ ಮಾಲೂಮ್ ಹೋತಾನ ಅಮ್ಮ ಪಾಪ, ಯಾಕಂದರೆ ಸಹೋದರಿಯರೆಲ್ಲ ಕನ್ನಡ ಮೀಡಿಯಮ್ದಿಂದ ಬಂದವರೇ ಇದ್ದೀನಿ, ನನಗೆ ಹಿಂದಿ ಬರೋದಿಲ್ಲ. ಮಾನ್ಯ ಪ್ರಾಂಶುಪಾಲರು ಹಿಂದಿಯಲ್ಲಿ ಮಾತಾಡ್ರಿ ಡಿಗ್ಗಿಯವರೇ ಅಂದರು. ಇಲ್ಲ ಸರ್, ನನಗೆ ಹಿಂದಿ ಪಕ್ಕ ಬರಲ್ಲ. ಮೊನ್ನೆ ಚಿಟಗುಪ್ಪಕ್ಕೆ ಹೋಗಿದ್ದೆ, ನಾನು ಚಪ್ಪಲಿ ಕಡ್ದಿತ್ತು ನಂದು. ಅಲ್ಲಿ ಹೋಗಿ ಎಲ್ಲರೂ ಹಿಂದಿದಾಗೆ ಮಾತಾಡ್ತಿದ್ರು. ನಾನು ಏನಂದೆ, ಚಪ್ಪಲ್ಕು ಮಾರನೆ ಕೈಯಕ್ಕೆ ಕೀಲಾದೇವ್ ಅನ್ನೋದು ಬಿಟ್ಟು ನಾ ಏನಂದೆ, ಚಪ್ಪಲ್ ಸೆ ಮಾರ್ತೂ ಏಕ ಕೀಲಾದೆ ಅಂದೆ. ಅವನಿಗೆ ದೇತು ಮೂ ಉದರ್ ಕರ್ ಅಂದವ. ಬಕ್ಕಂತ ಒದ್ದನ್ರಿ, ಅವನ ಕಾಲಿಗೆ ನಮಸ್ಕಾರ ಮಾಡಿದೆ ನಾನು. ಹೀಗೆ ಜಾಣತನವನ್ನು ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು. ಭಾಳ ಜನ ವಿದ್ಯಾರ್ಥಿಗಳು ನಗ್ತಾ ಇದ್ದೀರಿ, ಈ ರೀತಿ ನಗಬೇಕು. ಕೆಲವೊಬ್ಬರು ನಗಲಾಗಿರಿ, ನಿಮ್ಮ ಒಳಗೆ ಏನದನ ಯಾವನಿಗೆ ಗೊತ್ತು. ಇಂಥವು ಏಸು ಬರ್ತಾವ ನಮ್ಮ ಕಾಲೇಜ್ಗೆ, ಏಸು ಹೋಗ್ತಾವ. ಯುವರ್ ಡ್ರೆಸ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ಅನ್ಲೆಸ್ ಯು ವಿಯರ್ ಎ ಸ್ಮೈಲ್. ಸ್ಮೈಲ್ ಈಸ್ ದ ಬೆಸ್ಟ್ ಕಾಸ್ಮೆಟಿಕ್, ಸ್ಮೈಲ್ ಈಸ್ ದ ಬೆಸ್ಟ್ ಜ್ಯುವೆಲರಿ ಅಂತಾರೆ ಬಂಧುಗಳೇ. 10,000 ರೂಪಾಯಿ ಡ್ರೆಸ್ ಹಾಕ್ಕೊಂಡು ಲಿಪ್ಟಿಕ್ ಹಚ್ಕೊಂಡು, ಯಪ್ಪ ತಡಿ ರಾಮಪ್ಪ ತಡಿ, ಲಿಪ್ಸ್ಟಿಕ್ ಅಂದ್ರ ರೂಪಾಯಿನೇ ಬೆಂಕಿನೇ ಹತ್ತದಾಗ ಆಗ್ತದ ಏನ. ನೀವು ಹೆಂಗಿದ್ದೀರಂದರೆ ಈ ಕಡೆ ಕುಂತವ್ರಿಗೆ ನಮ್ಮ ತಂಗಿದೇರಂತ ತಿಳ್ಕೊಂಡಿರಿ. ನೀವೇನು ತಿಳ್ಕೊಂಡಿರಿ, ಎಷ್ಟು ಡೌನ್ ಆಯ್ತು ನೋಡು ಒಮ್ಮಲಿಗೆ ಬ್ಯಾಟ್ರಿ ಚಾರ್ಜ್. ನೀವು ಹಾಗಲ್ಲ, ಕಲ್ಯಾಣ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದೀರಿ. ಇವರ ಡ್ರೆಸ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ಅನ್ಲೆಸ್. ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಕುಂತು ಈ ಕಡೆ 10,000 ರೂಪಾಯಿ ಸೂಟ ಬ್ಯಾಂಟ್ ಹಾಕ್ಕೊಂಡು ಮೊಬೈಲ್ ತಿಕ್ಕೋತಾ ಕುಂತ್ರೆ ಅವನಿಗೆ ಮನುಷ್ಯನ ಅನ್ನೋದಿಲ್ಲ. ಯಾಕಂದರೆ ಯಾರು 84 ಲಕ್ಷ ಜೀವರಾಶಿಗಳಲ್ಲಿ ನಗುವ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಮನುಷ್ಯ ಪ್ರಾಣಿ ಮಾತ್ರ. ಮನುಷ್ಯಾಗಿ ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ನಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿವರೆಗೆ ಯಾರ್ಯಾರು ನಕ್ಕೇರಿ ಅವರೆಲ್ಲರೂ ಮನುಷ್ಯರು. ತಂಗಿದ್ರೆ ಹಂಗೆ ಅನ್ಬೇಡ್ರಿ, ನೀನೇ ನಕ್ಕಿಲ್ಲ ನೋಡೆ ಸೂರ್ಯಕ ನಿಂದ ಹೇಳಕತ್ತ ಮಾತಿಂದ್ರಗಡಿ ನನಗೆ ಗೇಟ್ ದಾರ್ಸಲ್ಲಂಗೆ ಆಗಂಗದ ಪಾಳಿ. ಆದರೆ ನೀವು ಅಂಥವರಲ್ಲ. ಯಾಕಂದರೆ ನಗ ಟೈಮ್ನಾಗೆ ನಗಬೇಕ್ರಿ. ಹಿಂಗೊಬ್ಬ ಒಂದು ಹಳ್ಳಿಗೆ ಹೋಗಿದ್ದೆ, ಹೋದ ತಕ್ಷಣವೇ ಹಿಂಗೆ ಹೆಣ್ಮಕ್ಳು ಕುಂತಿದ್ರು. ಆಕಿನ ಹಿಂದೆ ಒಬ್ಬಕ್ಕೆ ಹೆಣ್ಮಗಳು ಹೊಟ್ಟೆ ನಗಲಕ್ಕೆ ತಯಾರಿಲ್ಲ. ಆಕೆ ನಾನೇ ಹೋಗಿ, ಏನು ರೀ ಅಮ್ಮ ಎಲ್ಲರೂ ನಗಲಗತ್ತಿದ್ರು, ಹೊಟ್ಟೆ ನಗಲಾಗಿದೆ ಯಾಕ? ಆಕೆ ಏನು ಅನ್ಬೇಕ್ರಿ, ತಮ್ಮ ನಿನಗೆ ನೋಡಿದ್ರೆ ಸೇಮ್ ನಾವು ಅತ್ತಿಗೆ ನೋಡ್ದಂಗೆ ಆಗ್ತದ ಅಂದಳಕಿ. ಅತ್ತಿಗೆ ನೋಡ್ದಂಗೆ ಆದಮೇಲೆ ಹೆಂಗೆ ನಗಲಕ್ಕೆ ಸಾಧ್ಯ? ನಗಬೇಕಾದ್ರೆ ಇಲ್ಲೆಲ್ಲ ಕೂಡ ನಮ್ಮ ಕನ್ನಡಿಗರು ಈ ಭಾಗದಲ್ಲಿ, ನಿಮಗೆ ನಮಗೆ ಕಲಬುರಗಿ ದಾಡಿದ್ರೆ 40-50 ಕಿಲೋಮೀಟ್ರದಲ್ಲಿ ಸೊಲ್ಲಾಪುರ ಬರ್ತದೆ, ನಿಮ್ಮೆಲ್ಲರಿಗೂ ಗೊತ್ತು. ನನ್ನ ಹೆಂಡತಿ ತವ್ರ ಮನೆ ಸೊಲ್ಲಾಪುರ. ಪುರಾಣ ಹೇಳಕತ್ತೀನಿ ಅಂದರೆ ಹಂಗೆ ನೀವು ತಾವೊಂದು 90 ಇಲ್ಲಿ ನೋಡ್ರಿ. ಮತ್ತು ಸಂಗೀತಗಾರ ನಮ್ಮ ಸಹೋದರಿಯರು ಎಷ್ಟು ಚಂದ ಹಾಡಿದಳು. ಬೆಳಗ್ಗೆ ನೇಗಿಲೆ ಯೋಗಿ ಗೀತೆಯನ್ನು ಹಾಡಿದ ಕೇಳಿದರೆ ಮನಸ್ಸಿಗೆ ಇಷ್ಟು ಇಂಪಾಯಿತು ಅಂತಂದರೆ ಎಷ್ಟು ಆನಂದದ ಸಂಗೀತ. ಇತ್ತೀಚಿನ ದಿನಗಳಲ್ಲಿ ಬಂದಾವೆ ಅಪ್ಪ. ಮೊನ್ನೆ ನಾನು ಜಮಖಂಡಿಗೆ ಹೋಗಿನಿ, ಆ ಕಬ್ಬಿನ ಟ್ಯಾಕ್ಟರ್ದಾಗ ಹಚ್ಚ ನಾವು ಚೊಚ್ಚಿಲ ಮಗನ ಗಚ್ಚಿನ ಮನಿಯೇರಿ ಬಚ್ಚಲ್ದಾಗ ಬಂದೀನೆ, ಏ ಪೋರಿ ಬಚ್ಚಲ್ದಾಗ ಬಂದೀನೆ, ಎಲ್ಲಿರುವಿ ಪೋರಿ ಬಾರೇ ನಾರಿ, ಚೊಚ್ಚಿಲ ಮಗನ ಬಚ್ಚಲದಾಗ ಇದು ಹಾಡು ಕುಟ್ಟದಿದು.
ಯಾಕೆ ಮಚ್ಚ ಅಲ್ಲಿ ಏರಬೇಕು, ಬಚ್ಚಲ್ದಂದು ಯಾಕೆ ಹಾರಬೇಕು? ನಮ್ಮ ಸಹೋದರಿ ಹಾಡ್ದಳೆಲ್ಲ ಇವುಗಳಿಗೆ ಹಾಡುಗಳಂತಾರೆ ಬಂಧುಗಳೇ. ಹಾಡೋ ಟೈಮ್ನಾಗೆ ಹಾಡ್ಬೇಕ್ರಿ. ಒಬ್ಬಾಕಿ ಈ ರಂಗ ಪೇಂಟಿಂಗ್ ದುಕಾನ್ ಎದುರು ಹೋಗಿ ಕೇಸಿ ಒಳಗಡೆ ಒಬ್ಬಾಕಿ ಹೆಣ್ಮಗಳು ಕುಂತಿದ್ದಳು. ಇವನಿಗೆ ಮಗನಿಗೆ ಪೇಂಟ್ ಬೇಕಾಗಿದ್ರಿ, ಸುಮ್ಮ ಪೇಂಟ್ ತರಬೇಕಾಗಿಲ್ಲ. ಮುಜೆ ರಂಗ ದೇ ಬಸಂತಿ ದೇಲ, ಮುಜೆ ರಂಗ ದೇ ಬಸಂತಿ ಚೋಲ, ರಂಗ ದೇ ಬಸಂತಿ ಚೋಲ ಚೋಲ. ಆಕೆ ದುಕಾನ್ದಾಗ ಏನು ಅನ್ಬೇಕು, ಚಲ್ ರೀ ಆಗೆ ಚಲ, ಅಬ್ಬಿ ದುಕಾನ್ ಕೋಲಿ ಚಿಲ್ಲರ್ ರೈ ಆಗೆ ಚಲ. ಅಲ್ಲಿ ಹೋಗಿ ಆ ರೀತಿ ಹಾಡಬೇಕಾ? ಹಾಡುವ ಸಂದರ್ಭದಲ್ಲಿ ಹಾಡಿದಾಗ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಘನತೆ ಗೌರವವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಭಾಳ ಜನ ನೀವು ಸ್ಟೂಡೆಂಟ್ ನೀವೇನಿದ್ದೀರಿ, ನಾನು ಅಂತ ಯಾರೂ ಅನ್ನೋದಿಲ್ಲ. ನಾವು ಅನ್ನೋ ಮನೋಭಾವನೆ ನಿಮ್ಮಲ್ಲಿ. ನಮ್ಮದೇನಿಲ್ಲ ಸರ್, ನಮ್ಮೆಲ್ಲ ಕಾಲೇಜ್ ಪ್ರಿನ್ಸಿಪಾಲ್ರು ಎಲ್ಲ ಉಪನ್ಯಾಸಕರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಾ ಅಂತಕ್ಕಂಥದ್ದು ಯಾವುದೂ ಇಲ್ಲ, ನಾವು ಎನ್ನುವ ಮನೋಭಾವನೆ. ಭಾಳ ಜನ ಅಂತಾರೆ ನೋಡ್ರಿ, ನನ್ನ ಮುಂದೆ ಏನದ ರೀ, ನನ್ನ ಮುಂದೆ ಏನದ, ನಾನೇ ಅಲ್ಲ. ಸುಮ್ಕೊಡಲ್ಲ, ನಾ ಏನು ಹೇಳ್ತೀನಿ ಅದಕ್ಕೆ ಕೇಳು. ಹೆಚ್ಚಿಗೆ ಮಾತಾಡೋದೆ ನೋಡು ಮಗನೇ, ನಾ ಅಂತ ಯಾರು ಅಂತಾರೋ ಅಂಥವರಿಗೆ ಅಂಬಿಗರ ಚೌಡಯ್ಯನವರು ಒಂದು ಎಂಥ ವಚನ ಹೇಳಿದ್ದಾರಂದರೆ, ಉಚ್ಚಿಯ ಬಚ್ಚಲಿನಿಂದ ಬಂದವರು ನಾವೆಲ್ಲ. ಇಲ್ಲಿ ಬಂದ ಮೇಲೆ ನಾ ಮೇಲು ನೀ ಮೇಲು ಅನ್ನುವವರು. ಇಂಥವರಿಗೆ ಕೊಚ್ಚೆಯ ಬಚ್ಚಲಲ್ಲಿ ಕರೆದೊಯ್ದು ಕಚ್ಚಿ ಕಳೆದು ಮಚ್ಚಿಲ್ ಹೊಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಏನು ಸರ್ ಇದು ಮಾತು? ನೋಡ್ರಿ, ಎಷ್ಟು ಇಂಥ ವಚನ ಸಾಹಿತ್ಯಕ್ಕೆ ಚಪ್ಪಾಳೆಯನ್ನು ತಟ್ಟಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ಅವರ ಶ್ರೀಚರಣಕ್ಕೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿ ಮುಂದಿನ ಈ ಭವ್ಯ ಭಾರತ ದೇಶದ ದಿಕ್ಸೂಚಿಗಳು ನೀವೆಲ್ಲ. ಬರಾಕ್ ಒಬಾಮ, ನಾನು ಬಾಂಬ್ಗಳಿಗೆ ಅಂಜುವುದಿಲ್ಲ, ಪರಮಾಣುಗಳಿಗೆ ಅಂಜುವುದಿಲ್ಲ, ನಾನು ಅಂಜುವುದಾದರೆ ಭಾರತ ದೇಶದ ವಿದ್ಯಾರ್ಥಿಗಳನ್ನು ಅಂಜುತ್ತೀನಿ ಅಂತಕ್ಕಂಥ ಮಾತು ನಿಮ್ಮ ಬಗ್ಗೆ ಪ್ರಶಂಸೆ ಮಾಡ್ತಾನಂತಂದರೆ ನಿಮ್ಮಲ್ಲಿರುವ ಕೌಶಲ್ಯತೆ, ನಿಮ್ಮಲ್ಲಿರ್ತಕ್ಕಂಥ ಶಿಕ್ಷಣದ ಪ್ರೇಮ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ಮಾತು, ಎಜುಕೇಷನ್ ಈಸ್ ನಾಟ್ ಓನ್ಲಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಇಟ್ ಈಸ್ ಅಂಡರ್ ಗೋಯಿಂಗ್ ಎ ಟ್ರಾನ್ಸ್ಫಾರ್ಮೇಷನ್ಸ್ ಫಾರ್ ಬೆಟರ್ ಅಂತಾರೆ. ಶಿಕ್ಷಣವೆಂದರೆ ಕೇವಲ ಮಾಹಿತಿ ಸಂಗ್ರಹವಲ್ಲ, ಭಾವನೆಗಳ ಜೊತೆಯಲ್ಲಿ ರಕ್ತಗತಗೊಳಿಸಿಕೊಂಡು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸರ್ವಾಂಗೀಣ ವಿಕಾಸ ಹೊಂದುವುದೇ ಶಿಕ್ಷಣ ಅಂತಕ್ಕಂಥ ಮಾತಿಗೆ ನಿಮ್ಮಂಥ ಮುದ್ದು ಮಕ್ಕಳ ಈ ನಿಮ್ಮ ಮುಖದ ಮೇಲಿನ ಮಂದಹಾಸ ನೋಡಿದಾಗೆ ನನಗೆ ಗೊತ್ತಾಯಿತು, ನೀವೆಲ್ಲ ಒಬ್ಬ ಪ್ರಜ್ಞಾವಂತ ವಿದ್ಯಾರ್ಥಿಗಳು. ನಮಗೇನ್ರಿ, ಹೂವಿನ ಹಾರದ ಜೊತೆಯಲ್ಲಿ ಕರ್ಕೊಂಬಂದರು ಪ್ರಿನ್ಸಿಪಾಲ್ರು. ನಮಗೆ ಸತ್ತ ಮೇಲೆ ಹಾರ ಹಾಕುವ ವ್ಯವಸ್ಥೆಯು ಕೂಡ ನಮ್ಮ ಬದುಕಿಗೆ ಇಲ್ಲದೇ ಇರುವ ಸಂದರ್ಭದಲ್ಲಿ ಇವತ್ತು ಶಾಪುರ್ ಡಿಗ್ರಿ ಕಾಲೇಜಿನಲ್ಲಿ ಒಬ್ಬ ಸಾಮಾನ್ಯರನ್ನು ಕೂಡ ಗುರುತಿಸ್ತಕ್ಕಂಥ ಶಕ್ತಿ ರಾಮ್ ಪೂರೇ ಸರ್ ಮಾಡಬೇಕು. ನಾವು ಸಂಘ ಒಳ್ಳೆಯದು, ಆವಾಗ ನಮ್ಮೆಲ್ಲರಿಗೂ ಅಪ್ಪ ಅಂತಾರೆ. ನಿಮ್ಮ ಪ್ರಿನ್ಸಿಪಾಲ್ ಸಂಘ ಅಂಥದ್ದು ಅದಯ್ಯಪ್ಪ, ಅಂಥ ಸಂಘದ ಪ್ರಿನ್ಸಿಪಾಲ್ರನ್ನು ಪಡೆದಿದ್ರಿ. ಎಲ್ಲ ಉಪನ್ಯಾಸಕರು ಸರ್, ಯಾರ ಬಗ್ಗೆ ಹೇಳಿ ಯಾರ ಬಗ್ಗೆ ಇಲ್ಲ, ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇಂಥ ವೇದಿಕೆ ನಮಗೆ ಮತ್ತೆ ಸಿಗೋದಿಲ್ಲ ಸರ್. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡ ಭಾಷೆಯನ್ನು ಪೂಜಿಸೋಣ. ನನ್ನ ಹೆಂಡತಿ ತವ್ರ ಮನೆ ಸೊಲ್ಲಾಪುರ್. ಇದೊಂದು ಹೇಳಿ ಮುಗಿಸ್ತೀನಿ ರೀ. ಆಯ್ತು, ಸೊಲ್ಲಾಪುರಕ್ಕೆ ಮದುವೆ ಆಯಿತು. ಮದುವೆ ಆದಮೇಲೆ ಆ ಮರಾಠಿ ಭಾಷೆದಾಗೆ ಏನೋ ಆಕೆ ಹೇಳ್ಕೋತ ಕಳಿಸಿದ್ರು. ಆ ಕಡೆಗೆ ನಾನು ನಗುತ್ತಿದ್ದ, ಅವು ಭಾಳ ನಗು ಹೊಂಟಿತ್ತು ಅವಾಗ. ಈಗ ಭಾಳ ಜನ ನಾ ಕುಂತಾಗ ನೋಡಿರ್ಬೋದು, ಸೇಮ್ ಹೆಣ ಕುಂತಾಗೆ ಕುಂತಿದ್ದ ನಗುನೇ ಹೋಗ್ಯದ ನಮಗೆ. ಯಾಕೆ ಹೋಗ್ಯದ ಅಂತಂದ್ರೆ ನಿಮಗೆಲ್ಲ ಮುಂದೆ ಗೊತ್ತಾಗ್ತದೆ. ಅಪ್ಪ ಇಷ್ಟೇನು ಕುಣಿತೀರಲ್ಲ, ಒಂದು ಲಗ್ನ 1 ವರ್ಷ 2 ವರ್ಷ ಅದು ಮನೆಗೆರೆ ಹೋಗೋ ಊಟಕ್ಕೆ. ಏನು ಹೋಲ್ರಿ, ಇಲ್ಲೇ ಎಲ್ಲರೂ ಉಣ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ. ಆದರೆ ನೀವೆಲ್ಲ ಗಂಡ ಹೆಂಡತಿ ಅನ್ಯೋನ್ಯತೆಯ ಬದುಕು ಮುಂದೆ ನಿಮಗೆ ಗೊತ್ತಾಗ್ತದೆ. ಅಪ್ಪಿ ನಿಮ್ಮ ಕೈ ಜೋಡಿಸ್ತೀನಿ, ಲಗ್ನ ರೀ, ದಮ್ ಇದ್ದಕ್ಕಿಗೆ ರೀ, ಸೊಟ್ಟ ಇದ್ದಕ್ಕಿಗೆ ಎಂದೆಂದು ಆಗ್ಬೇಡ್ರಿ. ಯಾಕಂದರೆ ಆಕೆಗೆ ನಿಮಗೆ ಜಗಳ ಆಯ್ತಂದ್ರೆ ಆಕೆ ನಿಮಗೆ ಎದ್ದು ಹೊಡಿಲಿಕ್ಕೆ ಬರೋದಾಗೆ ಅರ್ಧ ಕಿಲೋಮೀಟ್ರ್ ಓಡೋತೀರಿ ನೀವು. ಆಕೆನ ಬರಲ್ಲ, ನಿಮಗೆ ಹೊಡೆಯಲ್ಲ. ಕಲಬುರಗಿಯಾಗ್ರಿ ನಮ್ಮ ದೋಸ್ತ ಅದಾನ, ಅವನು ಯಾಕೇನೋ ಸೊಟ್ಟಾಗ್ಯಾನ. ಅವ್ರ ಮನ್ಯಾಗ 104 ಆಗ್ಯಾಳ. ಅವ್ರ ಮನೆಗೆ ಕಳ್ಳ ಬಂದಾನ, ರಾತ್ರಿ ಹಿಡಿದು ಹೊಡಿಲಿಕ್ಕತ್ತಾನ. ಏನೇನದ ತೆಗಿವಲೆ, ಏನೇನದ ತೆಗಿ ಅನಾಟಿಗೆನೆ. ಅವ ಏನಂತ ಹೆಣ್ತಿಗೆ ನಿಂತು ಏನು ನೋಡ್ತೆ, ಬಾ ಇವನ ಮ್ಯಾಲೆ ಕುಂದ್ರು. ಅವನ ಮ್ಯಾಲೆ ಹಿಡಿದು ಕುಂತಾಳ್ರಿ. ಹೇಳ್ತೇನೆ ನಿಮಗೆ,
ನೆಲಕ್ಕೆ ಬಡ್ದನವ ಮಗ. ಅವ ಏನಂತಾನ, ನನ್ನ ಬಲೆ 20,000 ಇನ್ನು ಮುಂದೆ ನಾ ಕಳ್ತನ ಮಾಡಲ್ಲಂತಾನವ. ಕೆಲಸಕ್ಕೆ ಬರ್ತಾರ್ರಿ, ಏನಾರ ದಪ್ಪ ಸೊಟ್ಟ ಭಾಳ ಮುಖ್ಯ ಅಲ್ಲ. ಈ ಮೆಟ್ರೋದಾಗಂತೂ ಏನು ತಿಂತಾರೋ ಏನೋ, ಬೆಂಗಳೂರಾಗ ಸ್ಲಿಮ್ ಆಗೋದು, ಅದು ಮೊಬೈಲ್ ಹಿಂಗೆ ತೊಗೊಂಬೋದು, ತೊಗೊಂಬದ. ಏನು ನಮ್ಮ ಈ ಕಡೆ ಕಲ್ಯಾಣ ನಾಡ್ನ್ಯಾಗ ಶಾಪುರ ಸುರಪುರದಾಗ ಉಂಡಂಗೆ ರೊಟ್ಟಿ ಗಿಟ್ಟಿ ಉಣಾಲವು ಎಲ್ಲ ರೀ. ಅಲ್ಲೇ ಕುರ್ಕುರಿಗೆ ಅದು ತಿನ್ನೋದು, ಅದು ಪಾನಿಪುರಿ. ಅಬಾ ಬಾಯಿದಾಗ ಕೂಸು ಬಿದ್ದದೆ ನನ್ನಂಗೆ ನಿಂದಿರ್ತಾರೆ ಹುಡುಗಿಯರೇ. ಹೆಚ್ಚು ನಮ್ಮ ಹುಡುಗರು ತಿನ್ನಲ್ರಿ ಮನ ಭಾಳ ಕಡೆ ನೋಡೀನಿ. ನಿಮಗೂ ನೋಡ್ಕೊತ ಅವ್ರು ನಿಂದಿರ್ತಾರೆ ಅಟೆ. ಹಿಂಗೆ ತಿನ್ನಾರ್ದಾಗ ಅವ ಹಾಕ್ತಾನೆ ಹಿಂಗೆ ಒಂದು ಹಾಕದೆ ಹಾಗೆ ತಿಂತಾ ಇದ್ದೀರಿ. ಏನು ತಿನ್ಕೋತಾನೆ ಅವ ಇಲ್ಲಿ ಒರೆಸ್ತಾನ, ಒಳಗೆ ಒರೆಸ್ತಾನ, ಮತ್ತು ಅದೇ ತಂದು ಒಳಗೆ ಹಾಕಿದ್ರಪ್ಲೆ ನೀವು ಕುಂದಿರ್ತೀರೇನು? ಏ ಭಯ್ಯ ಬಹುತ್ ಟೇಸ್ಟ್ ಆಯ್ದೇಕೋ ಅವ್ರು ತೊಡೋದಾಲೋ. ಏನು ಟೇಸ್ಟೇ ಯವ್ವ. ನಮ್ಮ ಭಾಗದಾಗ HB ಪ್ರಮಾಣ ಕಡಿಮೆ ಇಲ್ಲ ಮಕ್ಕಳದು. ಅವೆಲ್ಲ ಬೆಂಗಳೂರು ಕಡೆ ಸ್ಲಿಮ್ ಆಗಿ. ಬೆಂಗಳೂರು ಏನು ರೀ, ನಾನು ಬೆಂಗಳೂರು ಮೊನ್ನೆ ಹೋಗಿದ್ದೆ ಸರ್. ನಮ್ಮ ಸಾಹೇಬ್ರ ಮನ್ಯಾಗ ರೀ 5-6 ನಾಯಿ ಕಟ್ಟ್ಯಾರ. ಅವು ಒಂದಕ್ಕಿಂತ ಒಂದು ಸ್ಮಾರ್ಟ್ ಇದ್ದು. ನಾನೇ ಒಂದು ನಾಯಿಗೆ ತೊಗೊಂಡು ಸ್ಮಾರ್ಟ್ ಅದ ಅಂತೇಳಿ ಹಿಂಗೆ ಮಾಡಿ ಅಂತ ಮುತ್ತು ಕೊಟ್ಟೆ. ಮೇಡಮ್ ಅವ್ರು ಬಂದರು ಒಳಗಿಂದು. ಗುಂಡಣ್ಣ ಅದ್ರ ಮುಖ ಈ ಕಡೆ ಇದೆ. ಅದ್ರ ಮುಖ ಯಾ ಕಡೆ ಅದ ಅಂತಲೂ ಗೊತ್ತಾಗಲ್ಲ. ನಮ್ಮ ನಾಯಿಗಳೇನು ಇನ್ನು ಅಲ್ಲಿರಟ್ಟಿಗೆ ಇಲ್ಲಿ ಬೊಗಳ್ತಾವ, ಇಲ್ಲಿರಟ್ಟಿಗೆ ಅಲ್ಲಿ ಬೊಗಳ್ತಾವ. ಇಂಥ ನಾಯಿಗಳ ನಾಯಿ ಅಂದ್ರೆ ಸುಮ್ಮ ತಿಳಿಬೇಡ್ರಿ ದಯವಿಟ್ಟು. ಯಾಕಂದರೆ ಅದರದೇ ಆದ ದೊಡ್ಡ ಇತಿಹಾಸ, ಅದನ್ನೆಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಈಗ ಸಮಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಇಲ್ಲಿ BA ಇದ್ದವ್ರು ಎಷ್ಟು ಜನ ಇದ್ದೀರಿ? BA ಯಪ್ಪ ಇವರೇ ನೋಡ್ರಿ ಮುಂದೆ ಈ ದೇಶವನ್ನು ಕಟ್ಟೋರು. ನೀವೇನಿದ್ರು ನೋಡ್ರಿ BSc BCom ನೀವು ಏನು ಹಚ್ಚಿರ್ತಾರೋ ಅದಿಷ್ಟು ಮಾಡ್ತೀರಿ ಸ್ಟಡಿ. H2 HB2 ಇನ್ನು ಫಾರ್ಮುಲಾ H22 ಇವು ಈ ಕಡ್ದಿಲ್ಲ ಅಪ್ಪ ಶಿವ. ಇವು BSc BCom ಓದಿ ದೊಡ್ಡ ಸಾಫ್ಟ್ವೇರ್ ಹಾರ್ಡ್ವೇರ್ಗೆ ಹೋಗ್ತೀರಿ ನೀವು. ಓಕೆ ದೊಡ್ಡ ಹೋಟೆಲ್ದಾಗ ಈ ಕಡೆ ಕಲಬುರಗಿ ಬಂದ್ರಿ ಅಂತೇಳಿರಿ. ಕಾಮತ್ ಹೋಟೆಲ್ದಾಗ ಮಗ ಓದಿ ತಿಂಗಳಿಗೆ 2 ಲಕ್ಷ ರೂಪಾಯಿ ಪಗಾರ. ಹೋಲಿ ಅಲ್ಲಿ ಕೈ ತೊಳೆಯುವ ನೀರಂತ ಒಂದು ಕಡೆ ಬರೆದಿತ್ತು, ಕುಡಿಯುವ ನೀರಂತೂ ಒಂದು ಕಡೆ ಬರೆದಿತ್ತು. ಇವರು ಕೈ ತೊಳೆಯೋ ನೀರು ಕುಡಿಯುವ ನೀರು ಇದ್ದ ಸಂದರ್ಭದಲ್ಲಿ ನಮ್ಮ BA ಓದಿ ಪಾರ್ ಏನು ಮಾಡ್ಯದ್ರಿ, ಕೈ ತೊಳೆ ಜಾಕ ನೀರು ಕುಡಿಯಲಾಗ್ಯಾನ ರೀ, ನೀರು ಕುಡಿಯೋ ಜಾಗ ಕೈ ತೊಗೊಂಬಲಾಗ್ಯಾನ. ಕೈ ತೊಳೆ ಜಾಕ ನೀರು ಕುಡಿಲಗತ್ತಾನ, ನೀರು ಕುಡಿಯೋ ಜಾಗ ಕೈ ತೊಗೊಲಗತ್ತಾನ. ಇವರೆಲ್ಲ ದೊಡ್ಡ ಓದೋರು ನಾಷ್ಟ ಮಾಡ್ಲಕತ್ತಿದ್ರು ಆ ಕಾಮತ್ ಹೋಟೆಲ್ದಲ್ಲಿ. ಇವು BA ಹುಡುಗರಿಗೆ ನೋಡಿ ಇವು ಸಿಲ್ಲಿ ಮೈಂಡೆಡ್, ಇವಕ್ಕೂ ಬುದ್ಧಿನೇ ಭಾಳ ಕಡಿಮೆ. ನೋಡ್ರಿ ಅಲ್ಲಿ ಬರ್ದಿದೆ ಕೈ ತೊಳೆಯುವ ನೀರು ಕುಡಿಯೋ. ಕೈ ತೊಳೆಯ ಜಾಗ ಕೈನೇ ತೊಗೋಬೇಕು. ಅದ್ರಾಗ BA ಓದ್ದವ ಬಂದ ಸುಮ್ಮ ನಾಷ್ಟ ಮಾಡೋಕೆ ಬಂದಿರಿ, ಮಾಡಿ ಕೇಸ್ ತಿಂದು ಹೋರಿ. ನಮಗೆ ಗೊತ್ತಿಲ್ಲ ಏನು ಕೈ ತೊಳೆ ಜಾಗ ಕುಡಿಯೋ ಜಾಗ ಅಲ್ಲ ಸರ್. ಕೈ ತೊಳೆಯ ಜಾಗ ಕೈನೇ ತೊಳ್ಕೊಬೇಕು, ಕುಡಿಯೋ ನೀರು ನನಗೆ ಗೊತ್ತದ ರೀ ಸರ್. ಕೈ ತೊಳೆಯ ಜಾಗ ಕೈನೇ, ಕುಡಿಯೋ ನೀರು. ನಾ ಯಾಕೆ ಕೈ ತೊಳೆ ಜಾಗ ನೀರು ಕುಡಿತಾ ಇದ್ದೀನಿ, ನೀರು ಕುಡಿಯೋ ಜಾಗ ಕೈ ತೊಗೊಳಕತ್ತೀನಿ ಅಂದ್ರೆ ಈ ಹೋಟೆಲ್ಗೆ ಮ್ಯಾಲ ಸಿಂಟೆಕ್ಸ್ ಇರೋದು ಒಂದೇ. ನೀರು ಎಲ್ಲಿ ಹೊಂಟವಂತ ಗೊತ್ತಾಗಬೇಕ್ರಿ ಯವ್ವ ಮೊದಲ. ಅಂದಮೇಲೆ ಜೀವನ ಏನು ಸುಮ್ಮಲ್ರಿ. ಇವು BA ಓದಿ ಎಂದೂ ಉಪವಾಸ ಬೀಳಲ್ಲ. ಒಂದು ಕಡೆ ಒಂದು ಹೋಟೆಲ್ದಾಗ ಒಬ್ಬ ಓದಿ ಪಾಪ ಏನಂತೇಳಿ ಹೋಟೆಲ್ದಾಗ ನೌಕರಿ ಮಾಡ್ತಿದ್ದ. ಅವರ ಮಾಲಕರಿಗೆ ಏನಂದ, ಸರ್ ಒಂದು 3 ದಿನ ಲೀವ್ ಕೊಡ್ರಿ. ಮೊನ್ನೆ ಹೋಗಿ ಬಂದಿದ್ದಲೆ ಏನು ಲೀವ್ ಕೊಡ್ಬೇಕು ನಿನಗೆ? ಇಲ್ಲ ಸರ್ ಮದುವೆ ಅದ, ಒಂದು 3 ದಿನ ಲೀವ್. ಅದೇ ಅವ ಮಾಲಕ್ ಏನಂದ, ಅದು ನಿಮ್ಮ ಮನೆ ಮೇಲೆ ಒಬ್ಬಂದೇನೋ ಮರ್ಡ್ರ್ ಆಗ್ಯದಂತಲ್ಲ, ಎದ್ರ ಸಲುವಾಗಿ ಆಗ್ಯದಂತ ಈ BA ಹುಡುಗ ಕೇಳ್ದ. ಇವ ಏನಂದನ್ರಿ, ಅದು ಮರ್ಡ್ರ್ ಯಾಕೆ ಆಗ್ಯದಂದ್ರೆ ಸರ, ಅವನು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದ, ಒಂದು 3-4 ದಿನ ಲೀವ್ ಕೇಳಿದವ. ಲೀವ್ ಕುಳ್ದಾರ್ದಕ್ಕೆ ರಜಾ ಕುಳ್ದಾರ್ದಕ್ಕೆ ಮರ್ಡ್ರ್ ಆಗ್ಯದ್ರಿ ಅಂದವ. ಇವ ಏನಂದು ಒಂದು ಬರೇಬೇಡಿ ಈ ಕಡೆ ಅಂದವ. ಈ ತಾಕತ್ತು ಏನಾದರೂ ಇದ್ದರೆ ತಂಗಿದರೆ ನೀವು ಮೊಬೈಲ್ ಮಾಡ್ಕೊಳಗತ್ತೀರಮ್ಮ. ಅವು ಗಣಸು ಮಕ್ಕಳಿಗೆ ಹೆಣ್ಮಕ್ಳು ಮಾಡಕತ್ತಾವ, ಹೆಣ್ಮಕ್ಳಿಗೆ ಗಣಸು ಮಕ್ಳು ಆಗ್ಲತ್ತವ್ರಿ ಇವು ಮೊಬೈಲ್. ಇಲ್ಲ ಅಪ್ಪೇ, ಈಗ ನೀವು ಈ ಕಡೆ ಕುಂತವರು ಗಂಡಸು ಮಕ್ಳು ಇದ್ದೀರಿ ಹೌದಿಲ್ಲ? ಗಂಡಸಲಕ್ಕೆ ಏನು ಗ್ಯಾರಂಟಿ? ಇದರ ಉತ್ತರ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಕೇಳ್ರಿ ವಿದ್ಯಾರ್ಥಿಗಳೇ. ಈ ಕಲ್ಯಾಣ ನಾಡಿನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಗಂಡಸ ಮಗ ಅಂತ ಯಾರಿಗೆ ಅನ್ಬೇಕಂತಂದರೆ, ಕಲಿಸಿರ್ತಕ್ಕಂಥ ಗುರುಗಳಿಗೆ ಪ್ರಜ್ಞಾಪೂರ್ವಕವಾಗಿ ನೆನೆಯೋದರ ಜೊತೆಯಲ್ಲಿ, ಹಡೆದಿರ್ತಕ್ಕಂಥ ತಾಯಿ ತಂದೆಯರಿಗೆ ನಮಿಸೋದರ ಜೊತೆಯಲ್ಲಿ, ಹುಟ್ಟಿರ್ತಕ್ಕಂಥ ಈ ನಾಡಿಗೆ ಕೀರ್ತಿಯ ಕಳಸವನ್ನು ಯಾರು ತಂದು ಕೊಡ್ತಾರೋ
ಅವನಿಗೆ ಗಂಡಸ ಮಗ ಅಂತ ಕರಿಬೇಕು. ಈ ಲಕ್ಷಣ ಇರದೇ ಇದ್ದರೆ ಅವ ಗಂಡಸಲ್ಲ. ನಾವೊಂದು ಊರಾಗ ಹಿಂಗೆ ಮಾತಾಡೋ ಹೊತ್ತಿಗೆ ಗಂಡಸ ಮಗ ಅಂತ ಯಾರಿಗೆ ಅಂತ ಕರಿಬೇಕಂದ್ರೂ ಪ್ಲೇನೆ ಒಂದು ಹುಡುಗ ಏನಂದ, ಬಾಯಿ ಕಡೆ ನಿನಗೆ ಏನಿದ್ದೀನಿ ಗಂಡಸಿದ್ದೀನಿ ಏನಿದ್ದೀನಿ ತೋರಿಸ್ತೀನಂದ. ಇದು ಭಾರತೀಯ ಪ್ರಜ್ಞಾವಂತ ವಿದ್ಯಾರ್ಥಿಗಳ ಮಾತಲ್ಲ. ಮಾತಾದವನಲ್ಲಿ, ವಿದ್ಯಾರ್ಥಿ ಆದವನಲ್ಲಿ ಸಂಯುತೆ, ಸಂಯುಷ್ಣತೆ, ಔದಾರ್ಯ, ವ್ಯಕ್ತಿತ್ವ, ಅನುಭವದ ಬದುಕು ಯಾರ ಹತ್ತಿರ ಬರುವುದಿಲ್ವೋ ಆತ ವಿದ್ಯಾರ್ಥಿ ಆಗಲಿಕ್ಕೆ. ಇವ ಬಿ ಎ ಆದವ ಸುಮ್ಮಿರಲ್ರಮ್ಮ, ಇವ್ರು ಬಿ ಎ ಆದವ ಒಬ್ಬನಿಗೆ ಇಲ್ಲಿ ಯಾರೇ ಶಾಣಪ್ಪ ಅಂತದೇನ್ರಿ ಹೆಸರು? ಬಿ ಎ ಇದ್ದವನ ಹೆಸರು ಯಾರ್ದು ಏನದ ರೀ? ಈ ಸರ್ ನೀವು ಬಿ ಎ ಏನ್ರಿ ಚಸ್ಮಾ ಹಚ್ಕೊಂಡವ್ರು? ಹಾಂ, ಬಿ ಎ. ನಿಮ್ಮ ಹೆಸರು ಏನು ರೀ? ಹಾಂ, ಹನುಮಂತ. ಹಾಂ, ಹನುಮಂತ ಸರ್ ಅವರು ಬಿ ಎ ಇನ್ನೂ ಮುಗಿದಿದ್ದಿಲ್ಲೇ ರೀ. ಇವ್ರೇನು ಮಾಡಿದ್ರು ಅಂದ್ರೆ ಬಿ ಎ ಅಂತ ಅವ್ರ ಮನೆ ಎದುರು ಬೋರ್ಡ್ ಹಾಕಿದ್ರು. ಒಮ್ಮಲಿಗೆ ಬಿ ಎ ಅಂತ ತೆಗೆದು ಎಮ್ ಎ ಅಂತ ಹಾಕ್ಯಾನ. ಎಲ್ಲರೂ ಅಂದರು ಏನು ಇನ್ನೂ ಎಕ್ಸಾಮೇ ಆಗಿಲ್ಲ, ಬಿ ಎ ಅಂತ ತೆಗೆದು ಯಾಕೆ ಎಮ್ ಎ ಹಾಕಿದೆ ಅಂತಂದರೆ, ಸರ್ ನಿಮ್ಗೆ ಗೊತ್ತಾಗಲ್ಲ ರೀ, ಅದು ಭಾಳ ಸೂಕ್ಷ್ಮ. ಬಿ ಎ ಅಂದ್ರೆ ಮೊದಲು ಬ್ಯಾಚುಲರ್ ಆಗಿದ್ದೆ, ಈಗ ಎಮ್ ಎ ಅಂದ್ರೆ ಮ್ಯಾರೇಜ್ ಆಗಿದೆ ಅಂತ ಅರ್ಥ. ಇಷ್ಟು ಹುಷಾರಿರ್ತಾವ್ರಿ ಹುಡುಗರು. ಇವ ಹೆಂಡತಿ ಕರ್ಕೊಂಡು ಒಂದು 4-5 ದಿವಸ ಉಡುಪಿ ಕಡೆ ಹೋದ. ಹೋಟೆಲ್ದಲ್ಲಿ ಉಳಿದ ಮೇಲೆ ಅಲ್ಲಿ ಹೋಟೆಲ್ದವ್ರಿಗೆ ಕೇಳಿದ್ರು ಎಷ್ಟಾಗಿದೆ ಬಿಲ್ಲು. ನಮಗೇನು ಗೊತ್ತಿಲ್ಲ ರೀ, ಅಲ್ಲೇ ಕೇಳ್ರಿ ಅಂತೇಳಿ ಕಳಿಸಿದ್ರು. ಸರ್ ಎಷ್ಟಾಗಿದೆ ನಿಮ್ಮ ಹೋಟೆಲ್ದಲ್ಲಿ ಇದ್ದಿದ್ದು ಬಿಲ್ ಅಂತ ಅವ್ರಿಗೆ ಕೇಳಿದ ಮೇಲೆ ಅವರು ಉಡುಪಿಯವ್ರು ಅಂದರು, ನಮ್ಮ ಹೋಟೆಲ್ದಲ್ಲಿ ನೀವು ಉಳಿದಿದ್ದು 4,000 ರೂಪಾಯಿ. ಇವ ಹನುಮಂತಂದ 4,000? 4,000ದಾಗ ಇನ್ನೊಂದು 4,000 ಹಾಕಿದ್ರೆ ನಮ್ಮ ಕಡೆ ಲಗ್ನ ಆಗೋತಿತ್ತು. 4,000 ಯಾಕ್ರಿ? ಅದರದ್ದು 2,000 ರೂಪಾಯಿ ರೂಮಿನ ಬಾಡಿಗೆ, 2,000 ರೂಪಾಯಿ ಊಟ ಮಾಡಿದ್ದು ಅಂದಿವ ಹನುಮಂತ. ಅವ್ರಂದ್ರು ಅವ್ನು ಉಡುಪಿದವ 2,000 ರೂಪಾಯಿ ಊಟ ಮಾಡಿದ್ದು, 2,000 ರೂಪಾಯಿ ರೂಮಿನ ಬಾಡಿಗೆ. ಇವ ಅಂದನ ನಾವು ಯಾವಾಗ ನಿಮ್ಮ ಹೋಟೆಲ್ದಾಗ ಊಟ ಮಾಡಿದೇವೆ? ಅರೆ ಊಟ ಮಾಡಲಾರದು ನಿಮ್ಮ ತಪ್ಪು, ಅದಕ್ಕೆ ನಾವೇನು ಮಾಡ್ಬೋದು? ಅದು ನೀವು ಊಟ ಮಾಡಬೇಕಾಗಿತ್ತು, ಅದು ನಿಮ್ಮ ತಪ್ಪು ಅಂದ್ರಪ್ಲೆ. ಇವ ಹನುಮಂತ ಏನಂದ, ನೀ ನನಗೆ 20,000 ಕೊಡಬೇಕು. ಅವ ಉಡುಪಿದವಂದ ಏನು ಮಾತನಾಡ್ಬೋದು ನೀವು? ನಮ್ಮ ಹೋಟೆಲ್ದಲ್ಲೇ ಇದ್ದು, ನಮ್ಮ ಹೋಟೆಲ್ದಲ್ಲಿ ತಿಂದು, ನಮ್ಮ ಹೋಟೆಲ್ದಲ್ಲಿ ಇಟ್ಟು ಏನೆಲ್ಲ ಸುಮ್ಮನೆ ಎಲ್ಲ ಅವೆಲ್ಲ ವಾದಲಿಕ್ಕೆ ಹೋಗ್ಬಿಡ್ಲಿ. ಅವೆಲ್ಲ ನಮ್ಮ ಎದುರಿಗೆ ಏನು ಹೇಳ್ತೀನಿ? ಅವೇನು ತಿಳಿಲ್ಲ ಅಂತ ತಿಳಿದೆ. ಇನ್ನು 50,000 ಹೇಳ್ಬೇಕಂದೆ, ಇನ್ನು 20 ಹೇಳಿನಿ. ಸುಮ್ಮನೆ ಅದ್ರಾಗ 4 ತಗೊಂಡು 16 ಕಟ್ಬಿಡು. ಏನು ಮಾತನಾಡೋದು? ಯಾಕೆ ನಾನು ನಿಮಗೆ 16,000 ರೂಪಾಯಿ 20,000 ಅವೆಲ್ಲ ಹೆಚ್ಚಿಗೆ ಹೇಳಿಕ್ಕೆ ಹೋಗ್ಬೇಡ ಅಂತ ಹೇಳಿಕತ್ನ. ಸುಮ್ಮನೆ ಯಾಕೆ ನಾನೇಕೆ ನಿಮಗೆ 20,000 ರೂಪಾಯಿ ಕೊಡಬೇಕು? ನನ್ನ ಹೆಂಡತಿಗೆ ಮುತ್ತು ಕೊಟ್ಟಿದ್ದಕ್ಕಾಗಿ. ಏನು ಮಾತನಾಡ್ಬೋದು? ಸ್ವಲ್ಪ ಆದರೂ ನಿಮಗೆ ಮ್ಯಾನರ್ಸ್ ಇಲ್ವಾ? ನಿಮ್ಮ ಹೆಂಡತಿಗೆ ನಾನು ಯಾವಾಗ ಮುತ್ತು ಕೊಟ್ಟೆ? ಅರೆ ಕೊಡಲಾರದು ನಿಮ್ಮ ತಪ್ಪು. ಅವ 16 ಅಲ್ಲ 50 ತಗೋಯಪ್ಪ ಹೋಗಿ ವಾಪಸ್ ಅಂದವ. ಎಲ್ಲೇ ಹೋದ್ರೂ ಕೂಡ ಬದುಕಿ ಬರ್ತಕ್ಕಂಥ ತಾಕತ್ತಿನ ಮಕ್ಕಳು ಯಾವಾದರೂ ಇದ್ದರೆ ಅದು ನಮ್ಮ ಸಗರ ನಾಡಿನ ಗಂಡುಗಲಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವಂದಿಸಿ, ಮಾನ್ಯ ಪ್ರಾಂಶುಪಾಲರು ನಮಗೆ ಇದರಲ್ಲಿ ಸುರಪುರದ ಅವರದೇ ಆಗಿರ್ತಕ್ಕಂಥ ಎಲ್ಲ ಗೆಳೆಯರ ಬಳಗದಲ್ಲಿ ಕಾರ್ಯಕ್ರಮಕ್ಕೆ ಕರೆಸಿದ್ರು. ನನಗೂ ಮತ್ತು ಇಂದುಮತಿ ಸಾಲಿಮಠ್ ಮೇಡಮ್ ಅವರಿಗೆ ಅಲ್ಲಿ ಒಂದಿಷ್ಟು ತಿಳಿಲಾರ್ದೋ ಆಡಿರ್ತಕ್ಕಂಥ ಮಾತುಗಳನ್ನು ಕೇಳಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ಬೇಕಂಥೇಳಿ ನಮ್ಮ ಒಬ್ಬ ಸಾಮಾನ್ಯ, ಯಾಕಂತಂದರೆ ಮನಸ್ಸು ಮಾಡಿದರೆ ನೀವು ಟಿ ವಿ ಸ್ಟಾರ್ಗಳನ್ನು ಕರೆಸ್ಬೋದಾಗಿತ್ತು. ಬೇಡ ಡಿಗ್ಗಿಯವರೇ, ನೀವೇ ಇಷ್ಟು ಬಂದು ಮಾತನಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಕ್ಕಾಗಿ ಅವರಿಗೂ ಸರ್ವ ಉಪನ್ಯಾಸಕರಿಗೂ ಮತ್ತೊಮ್ಮೆ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಬಸವರಾಜ್ ಸಿನ್ನೂರು ಸರ್ ಅವರು ಈ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ಲೋಕವನ್ನೇ ಹುಟ್ಟುಹಾಕಿದ್ದಾರೆ. ಮಾಧ್ಯಮದ ಸ್ನೇಹಿತರಲ್ಲಿ ಮಾತನಾಡಿದ ನಾನು ಪೂರ್ಣ ಹಳ್ಳಿ ಭಾಷೆಯಲ್ಲಿ ಸುಮ್ಮನೆ ನೇರವಾಗಿ ಸ್ಪೀಡಾಗಿ ಮಾತನಾಡಿದ್ದೇನೆ. ಮಾತಿನಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಪ್ರಣಾಮಗಳು.